ಒಂದು ಹಳ್ಳಿಲಿ ಎರಡು ಫ್ಯಾಮಿಲಿ ಇರುತ್ತೆ. ಅಲ್ಲಿ ನಡೆಯುವ ಭಯಾನಕ ಘಟನೆಗಳು. ಒಂದು ಫ್ಯಾಮಿಲಿಯಲ್ಲಿ ಗೌರಮ್ಮ ಮತ್ತು ಅವರ ಮಗ, ಸೊಸೆ ಹಾಗೂ ಗೌರಮ್ಮನಿಗೆ ಒಬ್ಬಳು ಮಗಳು ಕೂಡ ಇರ್ತಾಳೆ. ಅವಳನ್ನ ಪಕ್ಕದ ಊರಲ್ಲೇ ಕೊಟ್ಟು ಮದುವೆ ಮಾಡ್ತಾರೆ. ಹಾಗೆ ಮತ್ತೊಂದು ಫ್ಯಾಮಿಲಿ ಅಂದ್ರೆ ಗೌರಮ್ಮನ ಗಂಡನ ತಮ್ಮ ಮುರುಳಿ ಮತ್ತು ಮುರುಳಿ ಹೆಂಡತಿ ಲಕ್ಷ್ಮಿ. ಗೌರಮ್ಮ ಮತ್ತು ಮುರುಳಿಯ ಮನೆ ಅಕ್ಕಪಕ್ಕದಲ್ಲೇ ಇರುತ್ತೆ. ಆದ್ರೆ ಅವರಿಬ್ರು ಅಷ್ಟೊಂದು ಕ್ಲೋಸ್ ಆಗಿ ಗೊತ್ತಿಲ್ಲ, ಅಷ್ಟೊಂದು ಮಾತು ಕೂಡ ಆಡ್ತಾ ಇರೋದಿಲ್ಲ, ಅಷ್ಟಕ್ಕಷ್ಟೇ ಇರ್ತಾರೆ. ಹೀಗೆ ದಿನ ಕಳೀತಾ ಇರುತ್ತೆ. ಅಮಾವಾಸ್ಯೆಗೆ 2 ದಿನ ಬಾಕಿ ಇದ್ದಾಗ ಗೌರಮ್ಮನಿಗೆ ಉಸಿರಾಟದ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಇನ್ನೇನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅನ್ನೋಷ್ಟರಲ್ಲಿ ಸತ್ತೋಗ್ಬಿಡ್ತಾರೆ. ಈ ಕಡೆ ಅವರು ಸತ್ತಿದ್ದನ್ನ ಕೇಳಿ ಜನ, ಅಯ್ಯೋ ಅವರಿಗೆ ದೆವ್ವ ಹಿಡಿದಿತ್ತು, ಮಧ್ಯರಾತ್ರಿಯಲ್ಲಿ ಒಬ್ಬೊಬ್ಬಳೆ ಓಡಾಡ್ತಿದ್ಲು, ಒಬ್ಬೊಬ್ಬಳೆ ಚೀರಾಡ್ತಿದ್ಲು, ಅಳುತ್ತಾ ಇದ್ಲು ಅಂತ. ಈಗ ನೋಡಿದ್ರೆ ಸತ್ತೇ ಹೋದ್ಲು ಅಂತ ಮಾತಾಡ್ತಿದ್ರು. ಗೌರಮ್ಮ ಯಾಕೆ ಸತ್ರು, ಯಾತಕ್ಕೋಸ್ಕರ ಸತ್ರು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಮಾಡಿ, ಅದರ ಜೊತೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬನ್ನಿ ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮತ್ತೆ ಸ್ವಲ್ಪ ದಿನದ ಮಟ್ಟಿಗೆ ಎಲ್ಲದೂ ಕೂಡ ಚೆನ್ನಾಗೇ ನಡೀತಾ ಇರುತ್ತೆ. ಆ ಮುರುಳಿ ಹೆಂಡತಿ ಏನಿರ್ತಾಳಲ್ಲ, ಅವಳು ತುಂಬಾನೇ ವಿಚಿತ್ರವಾಗಿ ಆಡ್ತಿರ್ತಾಳೆ. ಮದುವೆಯಾಗಿ ಅಷ್ಟು ವರ್ಷ ಆದ್ರೂ ಕೂಡ ಒಂದೇ ಒಂದು ಮಾತನ್ನ ಯಾರಿಗೂ ಕೂಡ ಆಡದೇ ಇರುವಂತಹ ಲಕ್ಷ್ಮಿ ಆಕೆ ಗಂಡನಿಗೆ ಬಾಯಿಗೆ ಬಂದಾಗ ಮಾತಾಡ್ತಿರ್ತಾಳೆ. ಮತ್ತೆ ಯಾವಾಗ ನೋಡಿದ್ರು ಆ ರಘು ಮನೆಯಲ್ಲೇ ಇರ್ತಾ ಇತ್ತು. ಓಹ್ ಸಾರಿ, ಹೇಳೋದಕ್ಕೆ ಮರ್ತೆ ಹೋಗುತ್ತೆ. ರಘು ಅಂದ್ರೆ ಗೌರಮ್ಮನ ಗಂಡ. ಒಂದು ದಿನ ಮುರುಳಿ ರಘು ಮನೆಗೆ ಹೋಗಿ ಲಕ್ಷ್ಮಿ ಮನೆಗೆ ನಡಿ ಅಂತ ಕೂಗ್ತಾನೆ. ಅವಾಗ ಆಕೆ, ನಾನು ಬರಲ್ಲ, ನಾನು ಯಾಕೆ ಬರಬೇಕು, ಇದು ನನ್ನ ಮನೆ, ನಾ ಇಲ್ಲೇ ಇರೋದು ಅಂತ ಹೇಳ್ತಾಳೆ. ಹೀಗೆ ಮಾತಿಗೆ ಮಾತು ಆಗ್ತಾ ಇರ್ಬೇಕಾದ್ರೆ ಲಕ್ಷ್ಮಿ ಒಳಗಿರೋ ಆತ್ಮ, ನಾನು ಲಕ್ಷ್ಮಿ ಅಲ್ಲ, ಇದು ನನ್ನ ಮನೆ, ನಾ ಇಲ್ಲೇ ಇರೋದು, ಯಾರು ನೀನು ನನ್ನ ಕರೆಯೋದಕ್ಕೆ ಅಂತ ಕುತ್ತಿಗೆ ಕೈ ಹಾಕ್ಲಿಕ್ಕೆ ಹೋಗ್ತಾಳೆ. ಅವಾಗ ಅಲ್ಲಿ ಇರೋ ಜನ ಎಳ್ಕೊಬಂದು ಲಕ್ಷ್ಮಿನ ಕೂರಿಸ್ತಾರೆ. ಅವಾಗ ಅಲ್ಲಿ ಇರೋರಿಗೆ ಎಲ್ಲ ಗೊತ್ತಾಗುತ್ತೆ, ಲಕ್ಷ್ಮಿ ಒಳಗೆ ಗೌರಮ್ಮನ ಆತ್ಮ ಬಂದಿದೆ.